ಕುಮಾರವ್ಯಾಸ ಭಾರತದ ಆದಿಪರ್ವದ 2ನೇ ಸಂಧಿಯ 8ನೇ ಕವನ. ರಾಯ ಕೇಳೈ, ನಿಮ್ಮ ಪಾಂಡವ ರಾಯ ಚರಿತೆ ಏನೆಂದು ವೈಶಂಪಾಯನಿಗೆ ಬೆಸಸಿದನು. ಕೊಟ್ಟನು ಬಳಿಕ ಪುಸ್ತಕವ. ರಾಯ ಅನಿತಿ ಭಕ್ತಿಯಲ್ಲಿ ವೈಶಂಪಾಯನಿಗೆ ವಂದಿಸಿ ನಿಜಾಭಿಪ್ರಾಯವನ್ನು ಕೇಳಿದನು. ಚಿತ್ತೈಸುವುದು ಮುನಿನಿ ಕರ. ಅಂದರೆ, ರಾಜ, ನಿಮ್ಮ ಪೂರ್ವಜರಾದ ಪಾಂಡವರ ಚರಿತ್ರೆಯನ್ನು ವೈಶಂಪಾಯನಿಂದ ಕೇಳು ಎಂದು ಹೇಳಿ ಅವನಿಗೆ ಮಹಾಭಾರತದ ಗ್ರಂಥವನ್ನು ಕೊಟ್ಟರು. ಆಗ ಜನಮೇಜಯನು ಅತಿ ಭಕ್ತಿಯಿಂದ ವೈಶಂಪಾಯನಿಗೆ ನಮಸ್ಕರಿಸಿ ಅವನಿಂದ ಸದ್ವಿಚಾರವನ್ನು ಕೇಳಿದನು. ಆ ಕಥೆಯನ್ನೇ ಋಷಿಶ್ರೇಷ್ಠರಾದ ನೀವು ಇಂದು ಇಲ್ಲಿ ಕೇಳಿರಿ ಎಂದು ಹೇಳುವುದು ಈ ಪದ್ಯದ ತಾತ್ಪರ್ಯ. ಧನ್ಯವಾದಗಳು.